ಬಳ್ಳಾರಿಯಲ್ಲಿ ನಿನ್ನೆ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ನಡೆದಂತ ಎರಡು ಗುಂಪುಗಳ ಮಧ್ಯೆ ನಡೆದ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾಳೆ ನಡೆಯಬೇಕಾಗಿದ್ದ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಈಗ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು. ಈ ಕುರಿತು ಹಾಲಿ ಬಳ್ಳಾರಿ ಗ್ರಾಮೀಣ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ನಮ್ಮ ಜೊತೆಗಿದ್ರೆ ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ತಾತ್ಕಾಲಿಕ ಕಾರ್ಯಕ್ರಮ ಮುಂದೂಡಿಕೆ ಆಗಿರ್ತಕ್ಕಂಥದ್ದು, ಈ ಬಗ್ಗೆ ಏನು ಹೇಳ್ತೀವಿ? ಖಂಡಿತವಾಗಿ ಇವತ್ತು ಒಂದು ಸಾವಿನ ಸೂತಕದ ಛಾಯದ ನಡುವೆ ಈ ಒಂದು ಮಹರ್ಷಿಯ ವಾಲ್ಮೀಕಿಯ ಪುತ್ಥಳಿಯನ್ನು ಅನಾವರಣ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ನಮ್ಮ ಜಿಲ್ಲಾ ವಾಲ್ಮೀಕಿ ಸಮಾಜ ಮತ್ತು ನಮ್ಮ ಎಲ್ಲ ಮುಖಂಡರು, ಎಲ್ಲ ಶಾಸಕರು, ನಮ್ಮ ಎಲ್ಲ ಎಂಪಿಗಳು ಎಲ್ಲ ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದನ್ನು ವಿಚಾರವನ್ನು ತಿಳಿಸಿದ್ದಾರೆ. ಅದನ್ನು ತಾತ್ಕಾಲಿಕವಾಗಿ ಮುಂದೂಡು ಮಾಡ್ತಾ ಇದ್ದೀವಿ. ಮುಂದೆ ಒಂದಿನ ಭಾಳಷ್ಟು ವಿಜೃಂಭಣೆಯಿಂದ ಇವತ್ತು ಏನು ಅಂದ್ಕೊಂಡಿದ್ವಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದು ಒಳ್ಳೆ ವಿಜೃಂಭಣೆ ಕಾರ್ಯಕ್ರಮನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಈಗ ನಿನ್ನೆ ನಡೆದಂಥ ಗಲಾಟೆ ಹಿಂದೆ ಎಂದೂ ಕಂಡರಿದಂಥ ಒಂದು ಗಲಾಟೆ, ಈ ಬಗ್ಗೆ ಏನು ಹೇಳ್ತಾರೆ ಸರ್? ಮತ್ತು ನಿನ್ನೆ ಎಲ್ಲಿದ್ರಿ ಈ ಘಟನೆ ನಡೆದಾಗ? ತಾವು ಯಾವಾಗ ಗಮನಕ್ಕೆ ಬಂತು ತಮ್ಮ ಗಮನ? ಇಲ್ಲ, ನಾನು ನಿನ್ನೆ ಊರಲ್ಲಿ ಇರಲಿಲ್ಲ. ನಾನು ನನ್ನ ಖಾಸಗಿ ಒಂದು ಪ್ರಯಾಣದ ಪ್ರಯುಕ್ತ ನಾನು ಬೇರೆ ಕಡೆ ಇದ್ದೆ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ನನಗೆ ಫೋನ್ ಕರೆ ಮಾಡಿ ನನಗೂ ಮತ್ತು ನಮ್ಮ ಗಣೇಶನವ್ರಿಗೂ ಇಲ್ಲಿನ ವಾತಾವರಣ ಈ ರೀತಿ ಆಗಿದೆ, ತಾವು ಎಲ್ಲಿ ಹೋಗ್ಬಿಟ್ಟು ಬರಬೇಕಂದಾಗ ನಾನು ಬಂದೆ ಇಲ್ಲಿ. ಆದರೆ ಇವತ್ತು ಏನು BJP ಅವರು ಇಂಥದ್ದು ಒಂದು ದುಷ್ಟ ಕಾರ್ಯಕ್ಕೆ ಕೈ ಹಾಕ್ತಿದಾರಲ್ಲ, ಅದು ನಿಜವಾಗ್ಲೂ ಒಂದು ಭಾಳಷ್ಟು ಅವಮಾನವೀಯ ಘಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರ ಒಂದು ಪ್ರತಿಷ್ಠೆಗೆ ಇವತ್ತು ಮನೆ ಮುಂದೆ ಬ್ಯಾನರ್ ತೆಗಿಬೇಕು ಅನ್ನೋ ಒಂದು ವಿಚಾರಕ್ಕೆ ಒಬ್ಬ ಅಮಾಯಕನನ್ನ ಬಲಿ ಪಡೆದಿದ್ದಾರೆ. ಇವತ್ತು ಇದು ಎಲ್ಲ ಕೂಡ ಇವತ್ತು ಆ ಪಾಪ ಅವರಿಗೆ ಸಲ್ಲುತ್ತನ್ನೋ ಒಂದು ವಿಚಾರವನ್ನು ನಾನು ತಿಳಿಸ್ತೀನಿ. ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪ ಮಾಡಿದ್ದಾರೆ, ನನ್ನನ್ನು ಹತ್ಯೆ ಮಾಡಲು ಒಂದು ಸಂಚು ರೂಪಿಸಿದ್ರು ಅನ್ನುವಂಥ ಗಂಭೀರ ಆರೋಪ ಮಾಡಿ. ಖಂಡಿತವಾಗಿ ಇವತ್ತು ಒಂದು ಸುಳ್ಳನ್ನು ಇಟ್ಕೊಂಡೇ ಅವರು ಮಾಡುವಂಥ ಒಂದು ಕೆಲಸಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೈ ಹಾಕ್ತಾರೆ. ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಭಾಳಷ್ಟು ಹಿರಿಯರಿದ್ದಾರೆ, ಅವರು ಮಾಜಿ ಮಂತ್ರಿಗಳಿದ್ದಾರೆ, ಭಾಳಷ್ಟು ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳನ್ನು ನೋಡಿದ್ದಾರೆ. ಅವ್ರಿಗೆ ಇಂಥದ್ದನ್ನ ಆಲೋಚನೆ ಯಾಕೆ ಬಂದಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಇವತ್ತು ಮನೆ ಮುಂದೆ ಒಂದು ಬ್ಯಾನರ್ 2 ದಿನ ಇರ್ಬೋದು, ಒಂದು 3 ದಿನ ಇರ್ಬೋದು, ಅಷ್ಟಕ್ಕೆ ಇರುತ್ತೆ. ಅದಾದ್ಮೇಲೆ ತೆಗೆದು ಬಿಡ್ತಾರೆ. ಇವತ್ತು ಅವ್ರ ಮನೆ ಮುಂದೆ ಅಲ್ಲ, ಇವತ್ತು ಇದೇ ನಾರಾ ಭರತ್ ರೆಡ್ಡಿ ಅವ್ರ ತಂದೆಯವರಂತ ನಾರಾಯಣ್ ರೆಡ್ಡಿ ಅವರು ಶಾಸಕರಾಗಿದ್ದಾಗ, ಮಾಜಿ ಶಾಸಕರಾದ್ಮೇಲೆ ಅವರು ಮನೆ ಮುಂದೆ ಹಲವಾರು ಬಾರಿ BJP ಅವರು ಕಾರ್ಯಕರ್ತರ ಫ್ಲೆಕ್ಸ್ ಅನ್ನು ಕಟ್ತಾ ಇರ್ತಾರೆ, ಒಂದು ಬ್ಯಾನರ್ಗಳನ್ನು ಅಳವಡಿಕೆ ಮಾಡ್ತಾ ಇರ್ತಾರೆ. ಆದರೆ ಅವತ್ತು ಯಾವುದು ಘಟನೆಗಳು ನಡೆಯಲ್ಲ. ಅವತ್ತು ಯಾವುದೇ ಕೂಡ ಅವರು ಅದನ್ನ ಇಲ್ಲ ನನ್ನ ಮನೆ ಮುಂದೆ ಹಾಕೂಡ್ದು ಅಂತ ಹೇಳಿ ಹೇಳೋದಿಲ್ಲ. ಆದರೆ ಇವತ್ತು ಮನೆ ಮುಂದೆ ಅಂತಲ್ಲ, ರೋಡಿನ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಹಾಕಿದಾಗ ಇವತ್ತು ಅವರು ಅದನ್ನು ಅಬ್ಜೆಕ್ಷನ್ ಮಾಡ್ತಾರಂದ್ರೆ ಇವತ್ತು ಬಹುಶಃ ಅವರು ಇನ್ನೂ ಕೂಡ ಗೂಂಡಾ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಈಗ ನಿನ್ನೆ ನಡೆದಂಥ ಗಲಾಟೆ ಬಹಳಷ್ಟು ಅಂದ್ರೆ ಬಳ್ಳಾರಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಈ ಒಂದು ಘಟನೆಯಿಂದಾಗಿ ಇಡೀ ಜನರೇ ಒಂದು ಬೆಚ್ಚಿ ಬಿದ್ದಿದ್ದಾರೆ. ಅವ್ರಿಗೆ ಏನು ಹೇಳಕ್ ಬಯಸ್ತದೆ ಬಳ್ಳಾರಿ ಜನರಿಗೆ? ಖಂಡಿತವಾಗಿ ನಮ್ಮ ಬಳ್ಳಾರಿಯ ಜನತೆಗೆ, ನಮ್ಮ ಬಳ್ಳಾರಿಯ ಜನತೆ ಶಾಂತಿ ಪ್ರಿಯರು. ಈ ಶಾಂತಿಯನ್ನ ಕದಡುವಂಥ ಒಂದು ಕೆಲಸ BJP ಪಕ್ಷದವರು ಮಾಡ್ತಾ ಇದ್ದಾರೆ. BJP ಪಕ್ಷದವರು ಏನು ಶಾಂತಿಯನ್ನು ಕದಡಿಸ್ತಾ ಇದ್ದಾರಲ್ಲ, ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ನಾವು ಯಾರು ಕೂಡ ಜೀವಂತ ಇರೋವರೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ನಮ್ಮ MP ನಮ್ಮ ರಾಜ್ಯಸಭಾವರಾಗಿರ್ಬೋದು, ನಮ್ಮ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ನ ಆಡಳಿತ ಆಗಿರ್ಬೋದು, ಅವರಿಗೆ ಬಿಡೋದಿಲ್ಲ ಅನ್ನೋಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಇದಿಷ್ಟು ಮಾಜಿ ಸಚಿವ ನಾಗೇಂದ್ರ ಅವರ ಮಾತು. ಯಾವುದೇ ಕಾರಣಕ್ಕೂ ಬಳ್ಳಾರಿ ಜಿಲ್ಲೆಯಲ್ಲಿ ಶಾಂತಿ ಕದಡುವಿಕೆ ಏನು ಯತ್ನ ಮಾಡ್ತಾ ಇದ್ದಾರೆ, ಅದನ್ನ ಯಶಸ್ವಿ ಆಗಲು ನಾವು ಕಡಾಖಂಡಿತವಾಗಿ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ಬಳ್ಳಾರಿ.